ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಜೆ ಪಿ ನಗರ 9th ಸ್ಟೇಜಲ್ಲಿರುವಂಥ 30-40 ಮನೆ ನೋಡೋಕೆ ಬಂದಿದ್ವಿ. ಆ ಮನೆ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ನೋಡಿ. ಇದು ಬಂದು ನಿಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಇದು ಬಿ ಡಿ ಎ ಮನೆ ಆಗಿರುತ್ತೆ. 30ಗೆ 40, 30ಕ್ಕೆ 40 ಬಿ ಡಿ ಎ ಮನೆ. ಆ ಮನೆ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀವಿ, ನೋಡ್ಬೋದು. 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ ಧಾರಾಳವಾಗಿ. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ, ಈ ಕಡೆ ಕೂಡ 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಮನೆ ಇನ್ನೊಂದು ಸತಿ ನೋಡ್ತಾ ಇದ್ದೀನಿ, ಫ್ರಂಟ್ ಎಲಿವೇಶನ್ನು. ಜೆ ಪಿ ನಗರ 9th ಸ್ಟೇಜ್ ಬರುತ್ತೆ ಇದು ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಾವು ನೋಡ್ಬೋದು ಇಲ್ಲಿ SS ಸ್ಟೀಲಲ್ಲಿ ನಿಮಗೆ ಗೇಟ್ ಕೊಟ್ಟಿದ್ದಾರೆ. ಹಾಗೆ ಪೆಂಡ್ರಾ ಮ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ನಿಮಗೆ ಗೇಟು. ಹಾಗೆ ಇಲ್ಲಿ ನಿಮಗೆ ಗ್ರಾನೈಟಲ್ಲಿ ಬಂದ್ಬಿಟ್ಟು ನಿಮಗೆ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ. ಅಂದರೆ ನೀವು ನಂಬರ್ ಪ್ಲೇಟ್ ಬೇಕಾದ್ರೂ ಮಡಿಕೋಬೋದು, ಇಲ್ಲ ದೇವ್ರ ಫೋಟೋ ಬೇಕಾದ್ರೂ ಹಾಕ್ಬೋದು. ಡಿಸೈನ್ ಇದೆ, ಲೈಟಿಂಗ್ ಕೂಡ ಕೊಟ್ಟವ್ರೆ. ಹಾಗೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ಪೆಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ಲು ಮನೆ ಮುಂದೆ ಎಲ್ಲ ನಿಮ್ಮ ಪೆಂಡ್ರಾ ಮ್ಯಾಕ್ಸ್ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಫ್ರಂಟ್ ಎಲಿವೇಶನ್ನು. ಓಕೆ, ಹಾಗಾದ್ರೆ ಮನೆ ಒಳಗಡೆ ಹೋಗಿ ನೋಡೋಣ ಏನಿದೆ ಏನಿಲ್ಲ ಅಂತ. ಇಲ್ಲಿ ಬಂದು ನಿಮಗೆ 2 ಥರ ಕೊಟ್ಟವ್ರೆ, ನೋಡ್ಬೋದು. ಇದು ವಾಕಿಂಗ್ ಸ್ಟೈಲಲ್ಲಿ, ಅಂದರೆ ನಡ್ಕೋಕ್ಕೆ ನಿಮಗೆ ಗೇಟ್ ಈ ಥರನೂ ಮಾಡಿದ್ದಾರೆ. ಇದು ಫುಲ್ ಬೇಕಾದ್ರೂ ಓಪನ್ ಮಾಡ್ಕೋಬೋದು, ಕಾರ್ ಹೋಗ್ಬೇಕಂದ್ರೆ ಫುಲ್ ಬೇಕಾದ್ರೂ ಓಪನ್ ಮಾಡ್ಬೋದು. 2 ಥರನೂ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ನೋಡ್ಬೋದು, ಫ್ಲೋರಿಂಗ್ ಕೂಡ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಯೂಸ್ ಮಾಡಿದ್ದಾರೆ ನಿಮಗೆ. ಸೈಡ್ ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಧಾರಾಳವಾಗಿ ನಾನು ಹೇಳ್ತಾ ಇರೋದು, ಧಾರಾಳವಾಗಿ 3 ಕಾರ್ ನಿಲ್ಲಿಸ್ಕೋಬೋದು ನಿಮಗೆ. ಇಲ್ಲಿಂದ 1 ಕಾರು ನೋಡಿ, ಅಲ್ಲೂ 1 ಕಾರ್ ನಿಲ್ಲಿಸ್ಕೊಳ್ಳೋ ಜಾಗ ಇದೆ. ಇಲ್ಲೂ 1 ಕಾರ್ ನಿಲ್ಲಿಸ್ಕೋಬೋದು, 3 ಕಾರ್ ನಿಲ್ಲಿಸ್ಕೋಬೋದು. 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು, ನಮಗೆ ಬೋರ್ ಕೂಡ ಬಂದಿದೆ ನಿಮಗೆ. ಬೋರ್ ಬಂದಿದೆ. ಇಲ್ಲಿ ಸಂಪ್ ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಕಾವೇರಿ ಕಲೆಕ್ಷನ್ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ನೋಡಿ, ನಾನು ಯಾವಾಗಲೇ ಹೇಳಿದ್ನಲ್ಲ, 1 ಕಾರ್ ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಗಾರ್ಡನ್, ಅಂದರೆ ಗಿಡಗಳು ಹಾಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಏನು ಬಿಟ್ಟಿದ್ರು ಅದನ್ನು ಯೂಸ್ ಮಾಡ್ಕೊತಾರೆ. ಹಾಗೆ ನಿಮ್ಗೆ ನೋಡ್ಬೋದು, MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಸೆಟ್ ಬ್ಯಾಕಲ್ಲಿ. ಫುಲ್ಲು ನೋಡ್ಬೋದು, ಸೆಟ್ ಬ್ಯಾಕ್ ಫುಲ್ಲು MS ಗ್ರಿಲ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಿಮಗೆ 30ಗೆ 40 ಆಗಿರುತ್ತೆ, ಬಿ ಡಿ ಎ ಮನೆ ಆಗಿರುತ್ತೆ ನಿಮಗೆ. ಈಸ್ಟ್ ಗೇಟು, ಈಸ್ಟ್ ಫೇಸ್ ಆಗಿರುತ್ತೆ. ಇದು ಬಂದು ನಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ನಮಗೆ ಗ್ಯಾಸ್ ಪ್ರಾವೇಶನ್ ಇಲ್ಲಿ ಮೆಟ್ಲು ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೊಂದು ಬಾಕ್ಲು ಥರ ಮಾಡ್ಕೊಡ್ತಾರೆ, ಗ್ರಿಲ್ ಹಾಕ್ಕೊಡ್ತಾರೆ. ಹಾಗೆ ಇಲ್ಲಿ ಕರೆಂಟ್ ಇದು ಬಂದಿದೆ. ಇಲ್ಲಿ ಗ್ಯಾಸ್ ಪ್ರಾವೇಶನ್ ಬಂದಿದೆ. ಹಾಗೆ ನಮಗೆ ಇಲ್ಲಿ 1 ರೂಮು, 1 ರೆಸ್ಟ್ ರೂಮು, ಅಂದರೆ ವಾಚ್ಮೆನ್ನು ಇಲ್ಲ ಆಫೀಸ್ ರೂಮ್ ಮಾಡ್ಕೋಬೋದು ನಾವು. ಆ ಥರದ್ದು ಒಂದು ಜಾಗ ಇದೆ. ಇನ್ನು ಕೆಲಸ ನಡೀತಾ ಇದೆ, ತುಂಬ ಇದೆ ಕೆಲಸ. ಅದಕ್ಕೋಸ್ಕರ ರೂಮ್ ಒಳಗಡೆ ಹೋಗೋಲ್ಲ, ಎಲ್ಲ ಅಲ್ಲೆಲ್ಲೇ ಇದೆ. ಓಕೆ, ಇದಿಷ್ಟು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಏನಿಲ್ಲ ಅಂತ ನೋಡೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಲಪೋತ್ರ ರೆಡ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಇದು ನಿಮಗೆ. ಹಾಗೆ ಇಲ್ಲೆಲ್ಲ ಸೈಡಲ್ಲೆಲ್ಲ SS ಸ್ಟೀಲ್ ಬರುತ್ತೆ ನಿಮ್ಗೆ. ಇನ್ನೂ ಫಿನಿಷಿಂಗ್ ಆಗಿಲ್ಲ, ಫಿನಿಷಿಂಗ್ ಆಗ್ತಾಯಿದೆ, ಇನ್ನೇನು ಫೈನಲ್ ಸ್ಟೇಜು. ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸೇ ಕೊಟ್ಟಿದ್ದಾರೆ ನಿಮಗೆ. ಮಾಡಿ ಮುಗಿತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಹಾಗೆ ಇಲ್ಲೂ ಅಷ್ಟೇ ನಮಗೆ ದೇವ್ರ ಫೋಟೋ ಹಾಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಮನೆ ಮುಂದೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಜಾಗ. ಹಾಗೆ ಮೇಲ್ಗಡೆ ನೋಡ್ಬೋದು ನೀವು, POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಮಗೆ. ಹಾಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಈ ಬಾಗಿಲು ಬಂದು ನಮಗೆ ಟೀಕ್ ವುಡ್ಡಲ್ಲಾಗಿದೆ ನಮಗೆ ಬಾಗಿಲು, ಹೊಸಲು. ಹಾಗೆ ಕಿಟಕಿ ಕೂಡ ಅಷ್ಟೇ ಕ್ರ್ಯಾಕರ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ನಮಗೆ, ಟೆಫನ್ ಗ್ಲಾಸಲ್ಲಿ. ಓಕೆ, ಒಳಗಡೆ ಹೋಗೋಣ.
ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮ್ಗೆ ನೋಡಿ ಈ ಥರ ಲೈಟಿಂಗ್ ಮೇಲ್ಗಡೆ ಝೂಮರ್ ಎಲ್ಲ ನೋಡ್ಬೋದು ನಿಮಗೆ. ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪಿ ಒ ಪಿ ಪಿ ಯು ಸಿ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಇನ್ನು ನಿಮಗೆ ಫ್ಲೋರಲ್ಲಿ ಪೇಪರ್ಗಳು ಇನ್ನೂ ಕವರ್ಗಳು ರಿಮೂವ್ ಮಾಡಿಲ್ಲ. ಯಾಕಂದರೆ ಇದು ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಆಗಿರೋದ್ರಿಂದ ಇನ್ನು ಕೆಲಸ ಮಾಡ್ಬೇಕಂದ್ರೆ ಓಡಾಡ್ತಾ ಇರ್ತಾರಲ್ವ, ಗಲೀಜಾಗುತ್ತೆ ಅಂತ, ಅಂದರೆ ಕ್ರ್ಯಾಚಸ್ ಬೀಳಬಾರ್ದು ಅಂತ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮ್ಗೆ ಈ ಥರ ಕಾಣಿಸುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಪಿ ಒ ಪಿ ಫಾಲ್ ಸೀಲಿಂಗ್ ಇದೆ ವಿತ್ ಪಿ ಯು ಸಿ ಜೊತೆಗೆ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಏನಂದರೆ ಲೈಟಿಂಗ್ ಎಲ್ಲ ಆಲ್ರೆಡಿ ಮಾಡಿಬಿಟ್ಟವ್ರೆ, ನಿಮ್ಗೆ ಇನ್ನೇನು ಇರೋಲ್ಲ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮನೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಇನ್ನೂ ರಿಯಲಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಅಲ್ಲಿ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ದೊಡ್ಡದಾಗಿ ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ನೋಡ್ಬೋದು ನಿಮಗೆ. ದೇವ್ರ ಮನೆ ತುಂಬ ದೊಡ್ಡದಾಗಿದೆ ನಿಮಗೆ. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟುಬಿಟ್ಟು ನಿಮಗೆ ಒಳಗಡೆ ಈ ಥರ ಇದೆ. ನಿಮಗೆ ದೇವ್ರ ಮನೆ ಒಳಗಡೆನೆ ಡೈರೆಕ್ಟಾಗಿ ಸ್ಕೈ ಲೈಟ್ ಬೀಳೋ ಅಂಥರ ಜಾಗ ಕೂಡ ಮಾಡಿದ್ದಾರೆ. ನೋಡಿಸ್ತಾ ಇದ್ದೀನಿ, ಮೇಲ್ಗಡೆ ನೋಡ್ಬೋದು. ಝೂಮರ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಡೈರೆಕ್ಟಾಗಿ ಸ್ಕೈ ಲೈಟು ಒಳಗಡೆನೇ ಬರೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಾರಣ ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ. ಫುಲ್ ಓಪನ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಝೂಮರ್ ಹಾಕಿದ್ದಾರೆ. ಸಖತ್ತಾಗಿದೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಯಾರನ್ನ ಕರಿಬೇಕಾದ್ರೆ ನೀವು ಇಲ್ಲಿ ನಿಂತ್ಕೊಂಡೇ ಕರಿಬೋದು. ಒಂದೊಂದು ಜಾಗದಲ್ಲಿ ಏನು ಮಾಡ್ತಾರೆ, ಫುಲ್ ಮೋಲ್ಡ್ ಮಾಡಿಬಿಟ್ಟಿರ್ತಾರೆ ನಿಮಗೆ. ಮೋಲ್ಡ್ ಮಾಡಿದಾಗ ಅಲ್ಲಿಂದ ಮಾಡಿ ಮೇಲೆ ಹೋಗಿ ಕರಿಬೇಕಾಗುತ್ತೆ. ಇಲ್ಲ, ಆ ಥರ ಇಲ್ಲ, ಇಲ್ಲಿಂದನೇ ಮಾಡ್ಬೋದು, ಹೋಗ್ಬೋದು. ಇನ್ನೊಂದು ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮನೆ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ, ಸಖತ್ತಾಗಿದೆ. ಫುಲ್ಲು ಡಿಸೈನ್ ಎಲ್ಲ ಆಗಿದೆ. ಲೈಟಿಂಗ್ ಗಿಟ್ಟಿಂಗ್ ಎಲ್ಲ ಆಗೋಗಿದೆ. ನಿಮ್ಗೆ ವಾಲೆಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ಲೇ ಕೊಟ್ಟಿದ್ದಾರೆ. ಇನ್ನೂ ನಿಮಗೆ ಲಿಫ್ಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಬರುತ್ತೆ ನಿಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ, ನೋಡ್ಬೋದು. ಅಡುಗೆ ಮನೆಯಲ್ಲೂ ಅಷ್ಟೇ ನಿಮಗೆ ವಿತ್ ಫ್ಯಾನ್ ಜೊತೆಗೆ ನಿಮಗೆ ಝೂಮರು ಎಲ್ಲ ಹಾಕ್ಬಿಟ್ಟವ್ರು ನಿಮಗೆ. ಪಿ ಒ ಪಿ ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆಲ್ಲ ಕಬೋರ್ಡ್ಗಳು ಬಂದಿದೆ. ಫುಲ್ ಕಬೋರ್ಡ್ ಬಂದಿದೆ. ಹಾಗೆ ಅಲ್ಲಿ ಕೂಡ ಅಷ್ಟೇ ಓವರ್ ಹೆಡ್ ಕಬೋರ್ಡ್ಗಳು. ಇಲ್ಲೂ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಇಲ್ಲಿ ನಿಮಗೆ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಿ ಮಡಿಕೋಬೋದು. ಇಲ್ಲಿ ಅಕ್ವಾಗಾರ್ಡ್ಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಸಿಂಕು, ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಗ್ಯಾಸ್ ಬರುತ್ತೆ ನಿಮಗೆ. ಇಲ್ಲಿ ಗ್ಯಾಸ್ ಬರುತ್ತೆ. ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ನಿಮಗೆ ಕಬೋರ್ಡ್ಗಳು ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ನೋಡ್ಬೋದು ನಿಮಗೆ. ಕಬೋರ್ಡು ಎಲ್ಲ ಸಾಫ್ಟ್ ಕಾರ್ನರ್ಸು. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನಮಗೆ ಫ್ರಿಜ್ ಮಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಡಬಲ್ ಡೋರ್ ಫ್ರಿಜ್ ಆರಾಮಾಗಿ ಮಡಗ್ಬೋದು ನಿಮಗೆ ಇಲ್ಲಿ. ಹಾಗೆ ಇಲ್ಲಿ ಸಣ್ಣದಾಗಿ ಯುಟಿಲಿಟಿ ಬಂದಿದೆ. ಅಂದರೆ ಇಲ್ಲಿ ದೊಡ್ಡ ಸಿಂಕು, ಪೇಂಟಿಂಗ್ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಇದ್ದಂಗಿದೆ. ಇಲ್ಲಿ ಸಿಂಕ್ ಬರುತ್ತೆ ದೊಡ್ಡದಾಗಿ ನಿಮಗೆ ಸಿಂಕು. ಇಲ್ಲೂ ಅಷ್ಟೇ ನಿಮಗೆ ಸೇಫ್ಟಿ ವೈಸ್ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನಮಗೆ ಡೈನಿಂಗ್ ಹಾಲು. ಇಲ್ಲಿ ಬಂದು ಡೈನಿಂಗ್ ಹಾಲ್ ಮಾಡ್ಕೋಬೋದು ದೊಡ್ಡದಾಗಿ. ಈ ಕಾರಲ್ಲಿ ನೋಡಿಸ್ತಾ ಇದ್ದೀನಿ ನಿಮಗೆ.
ಲೈಟಿಂಗ್ ಅಂತೂ ನಿಮಗೆ ಏನು ಖರ್ಚು ಇರಲ್ಲ, ಫುಲ್ ಲೈಟಿಂಗ್ ಎಲ್ಲ ಮಾಡ್ಬಿಟ್ಟಾರೆ ನಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ ನಮಗೆ. ಹಾಗೆ ಇದು ಹಾಲು. ಹಾಗೆ ಇಲ್ಲೊಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಕೊಟ್ಟಿದ್ದಾರೆ ನಮಗೆ. ಓಕೆ, ಇಲ್ಲೊಂದು ಕಾಟ್ ಹಾಕೋಬೇಕು. ಹಾಗೆ ಅಲ್ಲಿ ಕಬೋರ್ಡ್ ಬಂದಿದೆ, ಓವರ್ ಹೆಡ್ ಕಬೋರ್ಡು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಈ ಕಡೆ ವಿಂಡೋ, ಅಂದರೆ ವಿಂಡೋ ಬಾಕ್ಲೆಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ ನಿಮಗೆ. ಇದು ಬಂದು ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಆಗಿರುತ್ತೆ. ಹಾಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಇಲ್ಲಿ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಒಂದು ಗ್ರೌಂಡ್ ಫ್ಲೋರ್ಗೆ ಇದು ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಇದು ಅಡುಗೆ ಮನೆ, ಇದು ಸೀನಿಯರ್ ಸಿಟಿಜನ್ ರೂಮ್, ಒಂದು ರೂಮು ಹಾಲಲ್ಲಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಇಲ್ಲೂ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ, ಅಂದರೆ ಅದು ಸೀನಿಯರ್ ಸಿಟಿಜನ್ ರೂಮ್ಗೆ ಪರ್ಸನಲ್ ರೂಮ್ ರೆಸ್ಟ್ ರೂಮ್ ಇದ್ದರೆ ಇಲ್ಲಿ ಕಾಮನ್. ಈ ರೂಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಸ್ಟೋರೇಜ್ ಮಾಡ್ಕೋಬೋದು ಇಲ್ಲೂ ಕೂಡ ನಿಮಗೆ. ಅಂದರೆ ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಉಪಯೋಗಿಸ್ಕೊಂಡಿದ್ದಾರೆ. ಓಕೆ, ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ನಮಗೆ ಇಲ್ಲೂ ಅಷ್ಟೇ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಓಕೆ, ಮಾಡಿ ಮೇಲೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಈ ಥರ ಕಾಣಿಸುತ್ತೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ ಕೂಡ ಹಾಕಿದ್ದಾರೆ, ಇಂಪಾರ್ಟೆಂಟ್ ಫ್ಯಾನ್ಸು ಎಲ್ಲ ರಿಮೋಟ್ ಕಂಟ್ರೋಲ್ ಇದೆ. ಹಾಗೆ ಅಲ್ಲಿ ನೋಡ್ಬೋದು ಜೂಮರ್ ಕೂಡ ಇದೆ. ಇಲ್ಲೂ ಅಷ್ಟೇ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ತುಂಬ ದೊಡ್ಡದಾಗಿ ಜಾಗ ಇದೆ, ಬೇಕಂದರೆ ಇಲ್ಲಿ ಸೋಫಾ ಹಾಕ್ಕೋಬೋದು. ಇಲ್ಲೂ ಒಂದು ದೊಡ್ಡದಾಗಿ ಫ್ಯಾಮಿಲಿ ಫೋಟೋ ಹಾಕ್ಕೋಬೋದು ದೊಡ್ಡದಾಗಿ, ತುಂಬ ಚೆನ್ನಾಗಿದೆ. ಓಕೆ, ಹಂಗಾರೆ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡಿಸ್ತೀನಿ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್, POP ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಕೂಡ ಇದೆ ನೋಡ್ಬೋದು ನಿಮಗೆ. ಎಷ್ಟೋ ಜನ ಫ್ಯಾನ್ ಕೇಳ್ತಾ ಇರ್ತೀರ, ಎಲ್ಲ ಇಂಪಾರ್ಟೆಂಟ್ ಫ್ಯಾನೇ. ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡ್ಬೋದು. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಾರು ಮಾಡ್ಕೊಂಡು ಚಾರ್ಜ್ ಮಾಡ್ಕೊತೀನಿ ಚಾರ್ಜ್ ಮಾಡ್ಕೋಬೋದು, ಅಲ್ಲೂ ಕೂಡ ಅಷ್ಟೇ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇದಕ್ಕೆ ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಬಂದಿದೆ ನಮಗೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಅಂದರೆ ನಿಮಗೆ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ನಿಮಗೆ ಕಿಟಕಿ ಬಂದಿದೆ ಬೆಳಕು ಗಾಳಿಗೋಸ್ಕರ. ಇದು ವೆಸ್ಟ್ ಸೈಡ್ ಬರುತ್ತೆ, ವೆಸ್ಟ್ ಫೇಸು. ಓಕೆ, ಈ ಕಡೆ ಬಂದರೆ ನಮಗೆ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಸಿಕ್ಕುತ್ತೆ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಪ್ರತಿ ಒಂದು ಜಾಗದಲ್ಲೂ ಫ್ಯಾನ್ ಹಾಕಿದ್ದಾರೆ, ನಿಮ್ಗೆ ನೋಡ್ಬೋದು. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಚೆ ಕಡೆ ಕೆಲಸ ನಡೀತಾ ಇದೆ, ಸೌಂಡು ಡಿಸ್ಟರ್ಬು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಅಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬೋದು. ಹಾಗೆ ಸೇಮ್ ಅಲ್ಲೇನು ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ನಿಮ್ಗೆ. ಇನ್ನೂ ನೋಡಿ ಮಿರರ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಫಿಕ್ಸ್ ಮಾಡಿಕೊಡ್ತಾರೆ ಡ್ರೆಸ್ಸಿಂಗ್ ಟೇಬಲ್ ಅದು.
ಓಕೆ, ಇಲ್ಲಿ ನಮಗೆ ರೆಸ್ಟ್ ರೂಮ್ ಬಂದಿದೆ. ನಮಗೆ ಇಲ್ಲೂ ಕೂಡ ಅಷ್ಟು ಪಾರ್ಟಿಷನ್ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, ಇದು ರೆಸ್ಟ್ ರೂಮ್ ಆಗಿರುತ್ತೆ. ನಿಮಗೆ ಇದು ಬಂದು ನಿಮಗೆ ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ಓಕೆ, ಆಚೆ ಹೋಗೋಣ. ಹಾಗೆ ಇಲ್ಲಿ ನಮಗೆ ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬಂದಿದೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಬಾಲ್ಕನಿ ಆಗಿರುತ್ತೆ. ನಿಮಗೆ ಸಣ್ಣದಾಗಿ ಏನಿಲ್ಲ, ದೊಡ್ಡದಾಗಿ ಇದೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣುತ್ತೆ. ನಮಗೆ ಫ್ಲೋರಿಂಗ್ ಕೂಡ ಅಷ್ಟೇ, ನಿಮಗೆ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಅಷ್ಟೇ ನಿಮಗೆ ವಿಂಡೋ ಕೊಟ್ಟಿದ್ದಾರೆ, ನೋಡ್ಬೋದು. ನಿಮಗೆ ವಿಂಡೋ ವಿತ್ ಲೈಟು. ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್, ಅಂದರೆ POP ಫಾಲ್ ಸೀಲಿಂಗ್ ನೋಡ್ಬೋದು. ಇಲ್ಲಿ ಮಾಡಿ ಮೇಲೆ ಬರ್ತಾರೆ. ಹಾಗೆ ನಮಗೆ POP ಫಾಲ್ ಸೀಲಿಂಗ್ ಆಗಿದೆ. ಇಲ್ಲಿ ಬಂದರೆ ಸೇಮ್ ಕೆಳಗಡೆ ನೋಡ್ರೋ ಮಾಸ್ಟರ್ ಬೆಡ್ರೂಮು ಸೇಮ್ ಅದೇ ಥರ ಇರುತ್ತೆ. ಏನಂದರೆ ಪ್ಯಾಟ್ರನ್ ಚೇಂಜ್. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ವಾರ್ಡ್ರೋಬ್ ಇದೆ, ಕಬೋರ್ಡು. ಇಲ್ಲಿ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ಲು. ಈ ಕಾರ್ನರ್ನ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದರೆ ನಮಗೆ ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನಮಗೆ ಇದು ಬಂದು ಇವಾಗ ಇದನ್ನು ಸೇರಿಸ್ಕೊಂಡ್ರೆ ನಮಗೆ 4 ಬೆಡ್ರೂಮ್ ಆಗಿರುತ್ತೆ. ನಮಗೆ ಅಂದರೆ ಫಸ್ಟ್ ಫ್ಲೋರಲ್ಲಿ 1, ಸೆಕೆಂಡ್ ಫ್ಲೋರಲ್ಲಿ 2, ಇದೊಂದು 4. ಹಾಗೆ ಇದಕ್ಕೊಂದು ಹೋಮ್ ಥಿಯೇಟ್ರ್ ಕೂಡ ಬಂದಿದೆ, ನೋಡ್ಬೋದು. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ವೇರ್ ಟೈಪಲ್ಲಿ. ಇನ್ನೂ ಫ್ಲೋರಿಂಗ್ ಏನೂ ಮಾಡಿಲ್ಲ, ಮಾಡ್ತಾರೆ. ಹಂಗೆ ಇದಕ್ಕೆ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದಕ್ಕೆ ಹಾಗೆ ಈ ಕಡೆ ಬಂದರೆ ಇದಕ್ಕೆ ದೊಡ್ಡದಾಗಿ ಬಾಲ್ಕನಿ ಬಂದಿದೆ. ಅಂದರೆ 3ನೇ ಫ್ಲೋರಲ್ಲಿ ತುಂಬ ದೊಡ್ಡದಾಗಿದೆ. ಸಂಜೆ ಹೊತ್ತು ಧಾರಾಳವಾಗಿ ಇಲ್ಲಿ ಕೂತ್ಕೊಂಡು ಪಾರ್ಟಿ ಬೇಕಾದ್ರೂ ಮಾಡ್ಬೋದು. ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ಜಾಗ ನೋಡಿ. ಕೆಳಗಡೆ ಟೈಲ್ಸ್ ಕೂಡ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಮಗೆ ಮಂಗಳೂರು ರೂಪ್ ಮಾಡಿದ್ದಾರೆ. ನಮಗೆ ಹಾಫು ಉಯ್ಯಾಲೆ ಹಾಕೊಂತೀನಿ ಅಂದರೆ ಹಾಕ್ಕೊಬೋದು. ನಿಮಗೆ ಅದು ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ಮುಂದೆ. ಇಲ್ಲಿ ಬಂದು ನಾನು ಅವಳೇ ಹೇಳಿದ್ನಲ್ಲ, ದೇವ್ರ ಮನೆ ಬರುತ್ತೆ. ಮೇಲ್ಗಡೆ ಸ್ಕೈಲೈಟ್ ಬರುತ್ತೆ. ಇಲ್ಲಿಂದ ಮನೆ ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಇದು 3ನೇ ಫ್ಲೋರ್ ಆಗಿರುತ್ತೆ. ತುಂಬ ದೊಡ್ಡದಾಗಿದೆ. ಸಾಯಂಕಾಲ ಹೊತ್ತು ಧಾರಾಳವಾಗಿ ಕೂತ್ಕೊಂಡು ಆರಾಮಾಗಿ ಮನೆಯವರೆಲ್ಲ ಕೂತ್ಕೊಂಡು ನಿಮಗೆ ಆರಾಮಾಗಿ ಮಾತಾಡ್ಬೋದು. ಇಲ್ಲ ಸಣ್ಣದಾಗಿ ಏನೋ ಪಾರ್ಟಿ ಮಾಡ್ತೀನಿ ಅಂದರೂ ಧಾರಾಳವಾಗಿ ಮಾಡ್ಕೋಬೋದು. ನೋಡಿ, ತುಂಬ ದೊಡ್ಡದಾಗಿದೆ ಜಾಗ. ಓಕೆ, ಇವಾಗ ನಾವು ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಿಮಗೆ ಸ್ಕೈಲೈಟ್ ಕಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಟಾಪ್ ಫ್ಲೋರ್ಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಓಪನ್ ಟೆರೆಸ್ಸು ನಮಗೆ ಈ ಥರ ಕಾಣಿಸುತ್ತೆ. ಮನೆ ಸುತ್ತಮುತ್ತ ಎಲ್ಲ ನೋಡ್ಬೋದು. ಆಲ್ರೆಡಿ ಕೆಲಸಗಳೆಲ್ಲ ನಡೀತದೆ ಪಕ್ಕದಲ್ಲೆಲ್ಲ. ತುಂಬ ದೊಡ್ಡದಾಗಿದೆ ಜಾಗ. ಫ್ಲೋರಿಂಗ್ ಕೂಡ ಆಗಿದೆ. ನಿಮಗೆ ಟೈಲ್ಸು ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು ನೀವು. ಹಾಗೆ
ಸೋಲಾರ್ ಏನೇನು ಹಾಕಂತೀನಿ ಅಂದರೆ ಅದಕ್ಕೂ ಜಾಗ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ 1500 ಲೀಟರ್ ಸಿಂಕ್ ಹಾಕಿದೆ. ಹಾಗೆ ಇಲ್ಲಿ ಸೋಲಾರ್ಗೋಸ್ಕರ ಜಾಗ ಬಿಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. JP ನಗರ 9 ಸ್ಟೇಜ್ ಬರುತ್ತೆ. ಇದು BDA ಈಸ್ಟ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ 30ಗೆ 40, 30ಕ್ಕೆ 40 ಆಗಿರುತ್ತೆ ನಿಮಗಿದು. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR 60 lakhs ಹೇಳ್ತವ್ರೆ. ಅಂದರೆ 3,60,00,000 ಹೇಳ್ತವ್ರೆ. ನೆಗೋಷಿಯಬಲ್ ಇದೆ. ನಿಮಗೆ ಈ ಮನೆ ಯಾರಿಗಾನ ಇಷ್ಟ ಆಗಿದೆ, ವಿಡಿಯೋ ನೋಡಿ ಮನೆ ಯಾರಿಗಾನ ಇಷ್ಟ ಆಗಿದೆ, ಮನೆ ನೋಡ್ಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ಮನೆ ಬೇಕು ಆ ಥರ ಯಾವ್ದಾರ ನಿಮ್ಮ ಬಜೆಟಲ್ಲಿ, ಅಂದರೆ ತುಂಬ ಕಮ್ಮಿ ಬಜೆಟ್ ಹೇಳ್ಬೇಡಿ, ತುಂಬ ಕಮ್ಮಿ ಬಜೆಟ್ಗೆ BDA ಮನೆ ಸಿಗ್ತಾಯಿಲ್ಲ. ಯಾವ ಥರ ಮನೆ ಬೇಕಾದರೆ, ಇಲ್ಲ ಸೈಟ್ ಬೇಕಾದರೆ, ಇಲ್ಲ ಫ್ಲ್ಯಾಟ್ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲಿ ಮಾತಾಡೋಣ. ನಿಮಗೆ ಬೇಕಾಗಿರೋ ಮನೆ ನನ್ನ ಹತ್ರ ಇದ್ದರೆ ಕರ್ಕೊಬಂದು ನೋಡಿಸ್ತೀನಿ ನಾನು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.